ಬಹುಶಃ ಈ ಅನುವಾದದ ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಸದವಕಾಶ ಅಂತ ಹೇಳಿ ನಾನು ಭಾವಿಸ್ತೀನಿ. ಈ ಹಿಂದೆ ನಾನು ಯಾವುದೇ ತರದ ದೊಡ್ಡ ಮಟ್ಟದ ಅನುವಾದಗಳನ್ನ ಮಾಡಿರ್ಲಿಲ್ಲ. ಕೇವಲ ಚಿಕ್ಕ ಪುಟ್ಟ ಬಿಡಿ ಲೇಖನಗಳನ್ನ, ಕವಿತೆಗಳನ್ನ ಮಾಡ್ತಾ ಇದ್ದೆ. ಒಮ್ಮೆ ಧನಂಜಯ ಸರ್ ಫೋನ್ ಮಾಡಿ ಈ ರೀತಿ ಶೂದ್ರ ರೆಬೆಲಿಯನ್ ಅನುವಾದವನ್ನ ಮಾಡ್ಕೊಡ್ತೀರಾ ಅಂತ ಕೇಳಿದಾಗ ನನಗೆ ಒಂದ್ ಕಡೆ ಖುಷಿ ಆಯ್ತು. ಯಾಕೆಂದ್ರೆ ನಾನು ಕಾಂಚೈಲಯ ಸರ್ ಅವ್ರ ಬಗ್ಗೆ ತುಂಬಾ ಕೇಳಿದ್ದೆ, ಸಂಶೋಧನೆ ಮಾಡುವಂತ ಹಂತದಲ್ಲಿ ಓದಿದ್ವಿ, ತುಂಬಾ ಹಲವಾರು ವಿಚಾರಗಳನ್ನ ನಾವು ರಿಸರ್ಚ್ ಟೈಮಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ವಿ. ಬಟ್ ಒಂದ್ ಕಡೆ ಖುಷಿ ಆಯ್ತು, ಬಟ್ ಇನ್ನೊಂದ್ ಕಡೆ ಅಷ್ಟೇ ಭಯಾನೂ ಆಯ್ತು, ಹೇಗೆ ಏನೋ ಅದನ್ನ ಕನ್ನಡೀಕರಿಸೋದು ಅಂತ ಹೇಳಿ. ಆಗ ಗೆಳತಿ ಭಾರತಿ ದೇವಿಯವ್ರ ಜೊತೆನಲ್ಲಿ ಮಾತಾಡಿದಾಗ ಒಂದು ಕ್ಲಾರಿಟಿ ಸಿಕ್ತು. ಅವ್ರು ತುಂಬಾ ಎನ್ಕರೇಜ್ ಮಾಡಿದ್ರು, ಇಲ್ಲ ಇದನ್ನೊಂದು ಚಾಲೆಂಜ್ ಆಗಿ ತಗೊಂಡು ಮಾಡಿ ಅಂತ ಹೇಳಿ. ಸೊ ಆಗ ನಾನು ಇದನ್ನ ನಿಜವಾಗ್ಲೂ ಒಂದು ಫಸ್ಟ್ ಟೈಮ್ ಓದ್ದೆ. ಮೊದಲನೇ ಬಾರಿ ಓದಿದಾಗ ಮತ್ತೆ ನಾರಾಯಣ್ ಸರ್ ಹೇಳ್ದಂಗೆ ಸಾಕಷ್ಟು ಒಂದು 3-4 ಸಲನೇ ಓದಿದ್ದೀನಿ. ಓದಿ ಮತ್ತೆ ಅದನ್ನ ಭಾಷಾಂತರ ಮಾಡ್ಬೇಕಾದ್ರೆ ನಾನ್ ಕಂಡುಕೊಂಡಂತಹ ಒಂದು ವಿಚಾರಗಳನ್ನ ನಿಮ್ಮ ಮುಂದೆ ಹೇಳೋದಕ್ಕೆ ನಾನು ಬಯಸ್ತೀನಿ. ಮೊದಲನೇದೇನಂತಂದ್ರೆ, ಇಷ್ಟೊಂದು ಸುಪ್ರಸಿದ್ಧ ರಾಜಕೀಯ ಚಿಂತಕರ ಶೂದ್ರ ರೆಬೆಲಿಯನ್ ಅನ್ನ ಕನ್ನಡಕ್ಕೆ ತರಬೇಕಾದ್ರೆ ಇದು ನಿಜವಾಗ್ಲೂ ಒಂದು ಚಾಲೆಂಜಿಂಗ್ ವಿಚಾರವೇ ಆಗಿತ್ತು. ಇದು ಹಾಗಾಗಿ ನಾನು ಎಲ್ಲ ಓದುಗರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ಇದು ಮೊದಲ ಪ್ರಯತ್ನ ಆಗಿರೋದ್ರಿಂದ ಅದ್ರಲ್ಲಿ ಏನೇ ಒಂದು ಸಣ್ಣ ಲೋಪದೋಷಗಳಿದ್ರು ದಯಮಾಡಿ ಮನ್ನಿಸ್ಬೇಕಾಗಿ ಈ ಮೂಲಕ ಕೋರ್ಕೋತೀನಿ. ಎರಡನೇದೇನಂತಂದ್ರೆ, ಶೂದ್ರ ರೆಬೆಲಿಯನ್ ಟೈಟಲ್ ಸ್ವಲ್ಪ ಅದು ಪ್ರೊವೊಕೇಟಿವ್ ಅಂತ ಅನ್ಸುತ್ತೆ, ಬಟ್ ಕನ್ನಡದ ಜೊತೆನಲ್ಲಿ ಅದು ರೆಬೆಲಿಯನ್ ಅಂತ ಹೋದಾಗ ಸರ್ ಕ್ರಾಂತಿ ಅಂತ ಕೂಡ ಅದನ್ನ ಹೀಗ ಹೇಳಿದ್ರು, ದಂಗೆ ಅಂತ. ಈ ತರದ ಪದಗಳು ಸಾಮಾನ್ಯವಾಗಿ ನಾವು ಚರ್ಚೆ ಮಾಡ್ತೀವಿ. ಆದ್ರೆ ನನಗೆ ಅದು ಬಂಡಾಯ ಅಂತ ಇದ್ರೆ ಸೂಕ್ತ ಅಂತ ಅನ್ನಿಸ್ತು. ಯಾಕೆ ಅದು ಬಂಡಾಯ ಅಂತ ಅನ್ನಿಸ್ತು ಅಂತಂದ್ರೆ, ಬಂಡಾಯ ಅನ್ನೋದು ಒಂದ್ ರೀತಿಯ ತತ್ವಾಧಾರಿತವಾದಂತ ಒಂದು ಪ್ರತಿರೋಧ, ಒಂದು ಸೈದ್ಧಾಂತಿಕವಾದಂತ ಪ್ರತಿರೋಧ. ಬಟ್ ಪುಸ್ತಕ ಪ್ರಾರಂಭ ಆಗೋದೇ 2020ರ ಭಾರತೀಯ ಕೃಷಿ ಕಾಯ್ದೆಯನ್ನ ಮುಂದಿಟ್ಕೊಂಡು ಉತ್ತರ ಭಾರತದಲ್ಲಿ ಶೂದ್ರ ರೈತರು ಮಾಡಿದಂತ ಒಂದು ಬಹಳ ದೊಡ್ಡ ಮಟ್ಟಗಿನ ಒಂದು ಹೋರಾಟ. ಆ ಹೋರಾಟ ಎಷ್ಟು ಉಗ್ರವಾಗಿತ್ತಂತಂದ್ರೆ, ಆ ಕೋವಿಡ್ ಚಳಿ ಆಗಿರಬಹುದು ಅಥವಾ ದೆಹಲಿಯ ಒಂದು ಕೊರೆಯುವ ಚಳಿ ಆಗಿರ್ಬೋದು, ಇವ್ಯಾವುದನ್ನು ಲೆಕ್ಕಿಸದೆ ಅವರು ಮಾಡಿದಂತ ಹೋರಾಟದಿಂದ ಕೇಂದ್ರ ಸರ್ಕಾರ ಆ ಮಸೂದೆಯನ್ನ ವಾಪಸ್ ತೆಗೆದುಕೊಳ್ಳುತ್ತೆ. ಬಹುಶಃ ನಾನು ಈ ದಂಗೆಯೇ ಅಥವಾ ಈ ಒಂದು ತತ್ಕ್ಷಣದ ಒಂದು ದಂಗೆ ಏನಿದೆ, ಇದೇ ಲೇಖಕರಿಗೆ ಒಂದು ಸ್ಫೂರ್ತಿ ಕೂಡ ಆಗಿರಬಹುದು ಈ ಪುಸ್ತಕ ಬರೆಯೋದಕ್ಕೆ ಅಂತ ಹೇಳಿ ನಾನು ಭಾವಿಸ್ತೀನಿ ಪರ್ಸನಲಿ. ಸೊ ಈ ರೀತಿ ದಂಗೆಯಿಂದ ಪ್ರಾರಂಭ ಆಗತ್ತೆ. ಆಗ ಲೇಖಕರು ಹಲವಾರು ಪ್ರಶ್ನೆಗಳನ್ನ ಮುಂದಿಡ್ತಾ ಹೋಗ್ತಾರೆ. ಹಾಗಿದ್ರೆ ಈ ದೇಶದಲ್ಲಿ ಶೂದ್ರರ ಬಂಡಾಯವೇ ಆಗಿಲ್ವಾ, ಶೂದ್ರರು ಯಾವತ್ತು ತಿರುಗಿ ಬಿದ್ದಿಲ್ವಾ ಅಂತ ಹೇಳಿ. ಸೊ ನಾವು ಇತಿಹಾಸವನ್ನ ತಿರುಗಿ ನೋಡಿದಾಗ ಅಂಬೇಡ್ಕರ್ ಹೇಳೋ ಮಾತು ನೆನಪಾಗತ್ತೆ, ದೇ ಕೆನಾಟ್ ಕ್ರಿಯೇಟ್ ಹಿಸ್ಟರಿ ಹೂ ಫರ್ಗೆಟ್ ಹಿಸ್ಟರಿ ಅಂತ. ಇತಿಹಾಸವನ್ನ ನಾವು ಮರೆತಷ್ಟು ನಾವು ಇತಿಹಾಸವನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಏನಂದ್ಕೋತೀವಿ ಅಂತ ಹೇಳಿದ್ರೆ, ಶೂದ್ರ ಬಂಡಾಯ ಈಗ ಸರ್ ಆಗ್ಲೇ ಮಾತಾಡ್ತಾ ಇರೋ ಹಾಗೆ ಇತಿಹಾಸದುದ್ದಕ್ಕೂ ಅದು ಬಂಡಾಯಗಳು ಅಥವಾ ದಂಗೆಗಳು ಅಲ್ಲಲ್ಲಿ ಹೇಳಿರಬಹುದು. ಬಟ್ ಕಾಂಚೈಲಯ ಸರ್ ಇಂಟ್ರೆಸ್ಟಿಂಗ್ ಆಗಿ ಕೆಲವೊಂದು ಸಂಶೋಧನೆ ಮಾಡಿ ಕೆಲವೊಂದು ವಿಚಾರಗಳನ್ನ ಹೇಳ್ತಾರೆ. ಅದು ಶಾಹು ಮಹಾರಾಜ್ ಅವರು ಅಂದಿನ ಗವರ್ನರ್ ಸೈಡನ್ ಹ್ಯಾಮ್ಗೆ ಬರೆದಿದ್ದ ಲೆಟರ್ ಆಗಿರಬಹುದು, ಒಂದು ಬ್ರಾಹ್ಮಣಿಕಲ್ ಅಟ್ರಾಸಿಟಿ ಯಾವ ಮಟ್ಟಕ್ಕಿತ್ತು ಶೂದ್ರರ ಮೇಲೆ, ಶೂದ್ರ ರಾಜರು ಹೇಗೆ ಅವರ ಕೈಗೊಂಬೆಗಳಾಗಿದ್ದಾರೆ ಅಂತ. ಈ ತರದ ವಿಚಾರಗಳೆಲ್ಲ ಓದ್ತಾ ಇದ್ರೆ ನಿಜಕ್ಕೂ ಅದು ಬಂಡಾಯದ ಪ್ರತಿರೋಧಗಳು ಆಗ್ಲೂ ಕೂಡ ವ್ಯಕ್ತವಾಗಿದೆ ಅಂತ ಅನ್ಸುತ್ತೆ. ಅದಾದ್ಮೇಲೆ 1857ರ ದಂಗೆ ನಾವೆಲ್ಲರಿಗೂ ಗೊತ್ತಿದೆ, ಹಿಸ್ಟೋರಿಕಲಿ ಎಷ್ಟು ಅದು ರೆಲೆವೆಂಟ್ ಇದೆ ಅಂತ ಹೇಳಿ. ಸೊ ಅಲ್ಲೂ ನಾವು ಅದನ್ನ ಓದಿದ್ದು ಒಂದು ಧರ್ಮದ ಹಿನ್ನೆಲೆಯಲ್ಲಿ ನಮ್ಗೆ ಹಿಸ್ಟ್ರಿಯನ್ನ ಅದನ್ನ ತಿಳಿಪಡಿಸ್ತಾರೆ. ಅಂದ್ರೆ ಅದು ಹಂದಿ ಕೊಬ್ಬಿಯಿಂದ ಮಾಡಿದ್ರಿಂದ ತಿರುಗ್ಬಿದ್ರು ಅಂತ ಹೇಳಿ. ಬಟ್ ಇಲ್ಲಿ ಅದು ಬೇರೆ ತರ ಸರ್ ಅದನ್ನ ಇಂಟರ್ಪ್ರೇಟ್ ಮಾಡಿ ಹೇಳ್ತಾರೆ. ಅಂದ್ರೆ ಅಲ್ಲಿ ಶೂದ್ರರು ಕೂಡ ಮೊದಲನೇ ಬಾರಿಗೆ ಅಲ್ಲಿ ಧರ್ಮದ ವಿಚಾರ ಆಕ್ಚುಲ್ ಆಗಿ ಇರ್ಲಿಲ್ಲ, ಅದನ್ನ ಸಪ್ರೆಸ್ ಮಾಡಿ ಅದು ಶೂದ್ರರ ಬಂಡಾಯ ಆಗಿರುತ್ತೆ, ಬ್ರಾಹ್ಮಣಿಕಲ್ ಅವರ ವಿರುದ್ಧವೂ ಕೂಡ ಮಾಡಿರುವಂತದ್ದು ಅನ್ನೋ ಆ ಹಿನ್ನೆಲೆಯಲ್ಲಿ ಹೇಳ್ತಾರೆ. ಹೀಗೆ ಇತಿಹಾಸದುದ್ದಕ್ಕೂ ಅಲ್ಲಲ್ಲಿ ದಂಗೆಗಳು ಅಥವಾ ಬಂಡಾಯ ಎದ್ದಿದ್ದಾರೆ. ಆದ್ರೆ ಅದನ್ನ ನಮಗೆ ಕೊಟ್ಟಿರೋ ರೀತಿ ಅಥವಾ ಡಿಫೈನ್ ಮಾಡಿರುವಂತ ಅಥವಾ ಅದನ್ನ ನಮಗೆ ಇತಿಹಾಸಗಳಲ್ಲಿ ಹೇಳಿರುವಂತದ್ದು ಬಹಳ ಫ್ಯಾಬ್ರಿಕೇಟ್ ಆಗಿರುವಂತದ್ದನ್ನ ನಾವಿಲ್ಲಿ ಕಾಣಬಹುದು. ಹೀಗೆ ಅಲ್ಲದೇನೆ ಹಲವಾರು, ಅಂದ್ರೆ ಎಂಟೈರ್ ಪುಸ್ತಕ ನಮ್ಮನ್ನ ಹೇಗೆ ಆವರಿಸುತ್ತೆ ಅಂತ ಹೇಳಿದ್ರೆ ಬಂಡಾಯದ ಪ್ರತಿರೋಧಗಳಲ್ಲೇ ಆವರಿಸ್ತಾ ಹೋಗುತ್ತೆ. ಸಲಿಕೆ,
ವರ್ಸಸ್ ಪುಸ್ತಕದ ನಾಗರಿಕತೆ. ಬಹುಶಃ ನಾನು ಈ ಪದವನ್ನ ಮೊದಲನೇ ಸಲ ಕೇಳ್ತಾ ಇರೋದು. ಇಂಗ್ಲಿಷ್ ನಲ್ಲಿ ನಾವು ಮೆಟಾನಿಮ್ ಅಂತ ಕರಿತೀವಿ. ಅಂದ್ರೆ ಯಾವುದೇ ಒಂದು ಇದನ್ನ ಅದರದ್ದು ಕ್ಲೋಸ್ ಅಸೋಸಿಯೇಟ್ ಜೊತೆನಲ್ಲಿ ನಾವು ಹೋಲಿಸ್ಬಿಟ್ಟು ಅದನ್ನ ಬಳಸುವಂತದ್ದು. ಆರ್ಯನ್ನರ ನಾಗರಿಕತೆ, ಹರಪ್ಪನ್ನರ ನಾಗರಿಕತೆ ಈ ರೀತಿ ಕೇಳಿದೀವಿ. ಬಟ್ ಪುಸ್ತಕದ ನಾಗರಿಕತೆ, ಸ್ಪೇಡ್ ಸಿವಿಲೈಸೇಷನ್, ಬುಕ್ ಸಿವಿಲೈಸೇಷನ್ ಇವೆಲ್ಲ ಬಹಳ ಹೊಸ ಪದಗಳಾಗಿ ನಮ್ಗೆ ಕಾಣಿಸ್ತಾ ಹೋಗುತ್ತೆ. ಅಂದ್ರೆ ಅದನ್ನ ಮೆಟಫಾರಿಕಲಿ ಹೇಗೆ ಅದು ಚಾನಲೈಸ್ ಆಗಿ ಬಂದಿದೆ ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ತಾ ಹೋಗ್ತಾರೆ. ಹೀಗೆ ಮತ್ತೆ ಸ್ಮರಣೆ, ಆಚರಣೆ, ವೈದಿಕರು ಅಥವಾ ಬ್ರಾಹ್ಮಣರು ಏನು ಸ್ಮರಣೆಯಲ್ಲಿ ತಮ್ಮ ವಿದ್ಯೆಯನ್ನ ನೆನಪಲ್ಲಿ ಇಟ್ಕೊಂಡ್ರೆ, ಶೂದ್ರ, ದಲಿತ, ಆದಿವಾಸಿಗಳು ಆಚರಣೆಗಳ ಮೂಲಕ ತಮಗೆ ಗೊತ್ತಿರುವಂತದ್ದನ್ನೆಲ್ಲ ಆಚರಣೆಗಳ ಮೂಲಕ ಹೇಗೆ ಅದನ್ನ ಪ್ರಾಕ್ಟೀಸ್ ಅಲ್ಲಿ ಮಾಡ್ತಾ ಇದ್ರು. ಸೊ ಈ ತರ ಅಂಡ್ ದೆನ್ ಹಿಂದಿ ಹೇರಿಕೆ, ಸಂಸ್ಕೃತ ಹೇರಿಕೆ, ವರ್ಸಸ್ ಸ್ಥಳೀಯ ಭಾಷೆ, ಈ ತರ ಹಲವಾರು ರೀತಿಯ ಬಂಡಾಯಗಳು ಪುಸ್ತಕದ ಉದ್ದಕ್ಕೂ ಅಂದ್ರೆ ಅನಾವರಣಗೊಳ್ತಾ ಹೋಗುತ್ತೆ. ಸೊ ಈ ನಿಟ್ಟಿನಲ್ಲಿ ಅದನ್ನ ಬಂಡಾಯದ ಪ್ರತಿರೋಧಗಳಾಗಿ ನಾವು ನೋಡಬಹುದು. ಜೊತೆನಲ್ಲಿ ಫೈನಲ್ ಆಗಿ ಅವರು ಮೇಡಮ್ ಸರ್ ಕೋಟ್ ಮಾಡದಂಗೆ ಸ್ಪಿರಿಚುವಲ್ ಡೆಮೋಕ್ರಸಿ, ಸ್ಪಿರಿಚುವಲ್ ಫ್ಯಾಸಿಸಂ ಎರಡರ ಬಗ್ಗೆನೂ ತುಂಬಾ ಅದ್ಭುತವಾಗಿ ಮಾತಾಡಿರುವಂತದನ್ನ ನೋಡ್ಬೋದು. ಮತ್ತೆ ಇಲ್ಲಿ ಬರೀ ಸಮಸ್ಯೆಗಳನ್ನ ಹೇಳೋದಿಲ್ಲ, ಅದಕ್ಕೆ ಕೆಲವೊಂದು ಪರಿಹಾರಗಳನ್ನು ಕೊಟ್ಟಿದ್ದಾರೆ. ಅಂದ್ರೆ ಸ್ಪಿರಿಚುವಲ್ ಡೆಮೋಕ್ರಸಿಗೆ ಯಾವ ರೀತಿ ವರ್ಕ್ ಆಗಬಹುದು, ಸೊ ಆ ತರದ ಒಂದು ಪರಿಹಾರವನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಈ ಬಂಡಾಯ ಏನಿದೆ ಇದು ನಮ್ಮ ಆಹಾರ ಸಂಸ್ಕೃತಿಯಲ್ಲಾಗಿರ್ಬಹುದು ಅಥವಾ ದಲಿತ, ಆದಿವಾಸಿ, ಶೂದ್ರರ ಒಂದು ಅಸ್ಮಿತೆ, ಘನತೆಯನ್ನ ಕಾಪಾಡ್ಕೊಳಕ್ಕಾಗಿರ್ಬೋದು, ಈ ಬಂಡಾಯ ಆಗಾಗ ಆಗ್ತಾ ಇರಬೇಕು. ಸಾಮಾಜಿಕ ಮತ್ತೆ ರಾಜಕೀಯ ಬದಲಾವಣೆ ಬಹಳ ದೊಡ್ಡ ಮಟ್ಟದಲ್ಲಿ ಅದು ಆಗ್ಬೇಕು ಅಂತಂದ್ರೆ ಬಂಡಾಯದ ಅವಶ್ಯಕತೆ ಇದೆ. ಈ ಬಂಡಾಯವನ್ನ ಶೂದ್ರದೇ ಮಾಡಬೇಕು. ಅಂದ್ರೆ ಶೂದ್ರ, ದಲಿತ, ಆದಿವಾಸಿಗಳು ಒಂದು ಕಲೆಕ್ಟಿವ್ ಟರ್ಮ್ ಅಲ್ಲಿ ಅದನ್ನ ನೋಡಿದ್ದಾರೆ. ಸೊ ಇದು ನಿಜವಾಗ್ಲೂ ಒಂದು ಬಂಡಾಯದ ಪ್ರತಿರೋಧ ಇರುವಂತ ಪುಸ್ತಕ. ನಾವೆಲ್ಲರೂ ಓದ್ಬೇಕು, ಚರ್ಚೆ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊತಾ, ನನಗೆ ನಿಜವಾಗ್ಲೂ ಅನುವಾದ ಮಾಡ್ಬೇಕಾದ್ರೆ ಸರ್ ಒಂದು ಅಸರ್ಟಿವ್ ಟೋನ್ ಆಗಿರಬಹುದು ಅಥವಾ ಒಂದು ಆರ್ಗ್ಯುಮೆಂಟೇಟಿವ್ ಸ್ಟೈಲು, ಅದು ಕನ್ನಡದಲ್ಲಿ ಅದೆಷ್ಟು ಮಟ್ಟಿಗೆ ಅದು ಬಂದಿದೆ ಅಂತ ಹೇಳಿ ಅದನ್ನೆಲ್ಲ ನೀವೇ ದಯಮಾಡಿ ಹೇಳ್ಬೇಕು. ಯಾಕೆಂದ್ರೆ ನೀವು ಓದಿದಾಗ ಮಾತ್ರ ಅದೆಲ್ಲವೂ ಅದು ಕ್ಯಾರಿ ಆಗಿದೆಯಾ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಅದೆಲ್ಲ ಕೆಲವೆಲ್ಲ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಸೊ ಇಂಥ ಒಂದು ಉತ್ತಮವಾದ ಪುಸ್ತಕವನ್ನ ಅನುವಾದ ಮಾಡಿಕೊಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ VLN ಸರ್ ಆಗಿರಬಹುದು, ಜೀರುಂಡೆ ಪ್ರಕಾಶನದ ಧನಂಜಯ ಸರ್ ಆಗಿರಬಹುದು, ಮತ್ತೆ ಗೆಳತಿ ಭಾರತಿ ದೇವಿ ಅವರ ಒಂದು ಬೆಂಬಲ, ಎಲ್ಲರಿಗೂ ನಾನು ಈ ಮೂಲಕ ಕೃತಜ್ಞತೆಗಳನ್ನ ಹೇಳೋದಕ್ಕೆ ಬಯಸ್ತೇನೆ.